ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು RCB ಡೆಲ್ಲಿ ಮ್ಯಾಚ್ ನಾವು ಡೆಲ್ಲಿ ಕೂಡ ಸೋತಿವಿ ಆ ರಿವೆಂಜ್ ತೀರ್ಸ್ಕೊಳಕ್ಕೆ ಇವತ್ತು ನಮ್ಮ RCB ದವರು ಫುಲ್ ಫಾರ್ಮ್ದಾಗ ರೆಡಿ ಆಗಿ ಬಿಟ್ಟಾರ ಇವತ್ತು ಮ್ಯಾಚ್ ಎಲ್ಲಿ ಐತೆ ಅದ ಡೆಲ್ಲಿ ಒಳಗೆ ಮ್ಯಾಚ್ ಐತ್ರಿ ಅದು ರೀ 5 ಮ್ಯಾಚ್ ಏನೋ ಇಟ್ಟಿದ್ರು ಎಲ್ಲಿ ಬೆಂಗಳೂರು ಒಳಗೆ ನಾವು 5 ಮ್ಯಾಚ್ ಮುಗಿದು ಇನ್ನೇನಿದ್ರು ಫೈನಲ್ ಮ್ಯಾಚ್ ಬೆಂಗಳೂರೊಳಗೆ ಐತಿ ಅವತ್ತು RCB ಫೈನಲ್ ಇದ್ದೇ ಇರ್ತೈತಿ ಅಪೋಸಿಟ್ ಯಾವ್ದು ಟೀಮ್ ಇರ್ತದೆ ಅದು ನಮಗೆ ಲೆಕ್ಕಕ್ಕೆ ಬರಂಗಿಲ್ಲ ಇವತ್ತು ಮ್ಯಾಚ್ ಮಾತ್ರ ಫುಲ್ ಥಂಡಿ ಮ್ಯಾಚ್ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ ಮೊನ್ನೆ ನಾವು ಇವ್ರು ಕೂಡ ಸೋತೀವಿ ಗೆಲ್ಲೇಬೇಕು ಇವತ್ತು ಡೆಲ್ಲಿ ಕೂಡ ಗೆಲ್ಲೇಬೇಕು ನಾವು ಇವತ್ತು ಡೆಲ್ಲಿ ಒಳಗೆ ಮ್ಯಾಚ್ ಐತಿ ಮೊನ್ನೆ ನೀವು ಮ್ಯಾಚ್ ನೋಡಿರ್ಬೋದು ಯಾವುದು ಪಂಜಾಬ ಮತ್ತು ಏನೋ ಡೆಲ್ಲಿ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಡೆಲ್ಲಿದವ್ರು ಆಡ್ತಾರ 264 ರನ್ ಮ್ಯಾಗ 8 ರನ್ ಹೊಡಿತಾರ್ರಿಪ್ಪ ಅವರು ಅದ್ರಾಗ KL ರಾಹುಲ್ ಅವರು 151 ರನ್ ಹೊಡಿತಾರ ದುನ್ಯದ ಖತರ್ನಾಕ್ ಬ್ಯಾಟಿಂಗ್ ಆಡಿದ್ರು ನಾ ಗಾಬರಿ ಆಗಿಬಿಟ್ಟ ಏನು ಡೇಂಜರ್ ಬ್ಯಾಟಿಂಗ್ ಆಡಿದ್ರಪ್ಪ ನಿತೇಶ್ ರಾಣಾ ಮತ್ತು KL ರಾಹುಲ್ ನಿಂತು 200 ಮ್ಯಾಗ ರನ್ ಪಾರ್ಟ್ನರ್ಶಿಪ್ ಬೆಂಕಿ ಬ್ಯಾಟಿಂಗ್ ಆಡಿದ್ರು ದೊಡ್ಡ ಸ್ಕೋರ್ ಹೊಡೆದ್ರು ಇನ್ನು ಪಂಜಾಬ್ದವ್ರು ಬಂದರ್ರಿಪ್ಪ ಬರಾನ ಅವರು ಒಂದೇ ಬಾಲ 6 ಅವ್ರ ಪ್ಲೇಯರ್ ಅವರು ಹೊಡ್ಯಾಕತ್ರು ಪೂರ್ತಿ ಮ್ಯಾಚ್ ದಂಡಿಗೆ ತಂದ್ರು ಮ್ಯಾಚೇ ಗೆದ್ದು ಬಿಟ್ರು ಅವನು ಒಯ್ದು 260 ಮಟ್ಟ ಛೇದ ಮಾಡ್ತಾರಂದ್ರ ಅವನು ಬೌಲರ್ಗಳು ಏನು ಎಲ್ರು ಹೋಗಿ ಆ ಕೊತ್ತಂಬರಿ ಗಿಡಕ್ಕೇನು ಉರ್ಲಿರಲ್ಲ ಹಾಕೋಬೇಕು ಏನು ಅವನು ಕಿಮ್ಮತ್ತೇ ಇರ್ಲಾರ್ದಾಗ ಮಾಡ್ಲಕತ್ತಾರ ಬೌಲರ್ಗಳಿಗೆ ಮೊದಲು ಒಂದು ಕಾಲಿತ್ತು ಬೌಲರ್ಗಳದ್ದು ಒಂದು ಕಾಲಿತ್ತು ಆ ಕಾಲನೇ ಹೊಯ್ಕೋತ ಹೋಗ್ಬಿಡ್ತಾರೆ ಅವನು ಒಯ್ದು ಈ IPL ಕಾಲಾಗ ಏನಪ್ಪ ದನ ಹೊಡೆದಾಗ ಒಳ್ಳೆತ್ತಾರ ಬ್ಯಾಟ್ಮನ್ಸ್ಗಳು ಮ್ಯಾಚೇ ಕಡ್ಯಾಕ ಮಾಡಿಬಿಟ್ರು ಅವನು ಪಂಜಾಬ್ದವ್ರು ಮ್ಯಾಚೇ ಗೆದ್ದು ಬಿಟ್ರು ಈಗ ಒಂದು ತಿಂಡಿ ಏನಪ್ಪ ಅಂದ್ರ ಈ ಕಡೆ ಪಂಜಾಬ್ರೆ ಪೂರ ಟಾಪ್ನಾಗ ಐತೆ ಅವ್ರ ತೆಳಗ RCB ಐತಿನ ಆ ಇಬ್ಬರದು ಮ್ಯಾಚ್ ಸಂಬಂಧ ಕಾಯ್ಲಾಕತ್ತೈತ್ರಿ ಇಡೀ ಇಂಡಿಯಾನೇ ಕಾಯ್ಲಾಕತ್ತಾರ ಯಾಕಂದ್ರೆ ಎಡ್ಡು ಖತರ್ನಾಕ ದೊಡ್ಡ ಕಾಳಗ ಐತಿ ಹೋಸತಿ ಅಂತ ಪಂಜಾಬ್ದವ್ರಿಗೆ ನಾವು 3 ಸತಿ ನಾವು ಸೋಚಿವಿ 3 ಮ್ಯಾಚ್ ನಮ್ಗೆ ಕೂಡ ಆಡ್ಯಾರ 3ಕ್ಕೆ 3 ನಾವು ಗೆದ್ದಿ ಹೋಸತಿನ ಇಷ್ಟೇ ಸ್ಟ್ರಾಂಗ್ ಇತ್ತು ಈ ಸಲನು ಅಷ್ಟೇ ಸ್ಟ್ರಾಂಗ್ ಐತಿ ಈಗ RCB ಮತ್ತ ಇದು ಏನೋ ಪಂಜಾಬ್ ದೊಡ್ಡ ಫೈಟ್ ಆಗೋದೈತಿ ಯಾವಾಗ ಐತಿ ಅಂತ ನಾವು ಕಾಯ್ಲಾಕತ್ತೇವ ಮ್ಯಾಚ್ ಏನ್ IPL ಶುರು ಆಗೈತಿ ಎಲ್ಲಿ ನೋಡ್ತೀರಿ ನೋಡ್ರಿ ಬರೀ ಕ್ರಿಕೆಟ್ ಸಣ್ಣ ಹುಡುಗರಿಂದ ದೊಡ್ಡವ್ರ ಮಟ್ಟ ಬರೀ IPL ಕ್ರಿಕೆಟ್ ನೋಡಾಕ ಶುರು ಮಾಡಿಬಿಟ್ಟಾರ ಈ ಸ್ಕೋರ್ ಬೋರ್ಡ್ ನೋಡಿದ್ರೆ ಸಾಕಿ ಎಲ್ಲಿ ನಮ್ಮ ಜೀವನಾನೇ ಅದ್ರ ಮೇಲೆ ಡಿಪೆಂಡ್ ಆಗೈತೇನೋ ಅನ್ನಂಗ ನಾವು ನೋಡ್ತಿರ್ತೀವಿ ಲಾಸ್ಟಿಗೆ 6 ಬಾಲಿಗೆ 20 ರನ್ ಬೇಕಾದಾಗ ನೋಡ್ಬೇಕು ಎಲ್ಲರ ಕಣ್ಣ ಸ್ಕೋರ್ ಬೋರ್ಡ್ ಮ್ಯಾಗ ಯಾಕಂದ್ರೆ ಅದ ಡಿಸೈಡ್ ಮಾಡ್ತೈತಲ್ರಿ ನಾವು ಮ್ಯಾಚ್ ಗೆಲ್ತೀವ ಸೋಲ್ತೀವ ಅನ್ನೋಂಥದ್ದು ಈಗ ನೀವು ಒಂದು ವಿಚಾರ ಮಾಡ್ರಿ ಸ್ಕೋರ್ ಬೋರ್ಡು ಬಹಳ ವೀಕ್ ಇತ್ತು ಅನ್ಕೋರಿ ರನ್ನು ಬಹಳ ಕಮ್ಮಿ ಇದ್ರು ಫೀಲ್ಡ್ನಾಗ ಎಂತ ದೊಡ್ಡ ಪ್ಲೇಯರ್ ಇದ್ರು ರನ್ ಹೊಡ್ಯಾಕ ಮ್ಯಾಚ್ ಗೆಲ್ಸಕ ಬಹಳ ಕಷ್ಟ ಪಡ್ಬೇಕಾಕೈತಿ ನಮ್ಮ ಜೀವನದಾಗೂ ಸ್ಕೋರ್ ಬೋರ್ಡ್ ಇರ್ತೈತ್ರಿ ವ್ಯತ್ಯಾಸ ಏನಂದ್ರ ಕ್ರಿಕೆಟ್ನಾಗ ರನ್ ಹೆಂಗ ನಮ್ಮ ಜೀವನದಾಗ ಈ ಕ್ರೆಡಿಟ್ ಸ್ಕೋರ್ ಅನ್ನುವಂಥದ್ದು ಇರ್ತೈತ್ರಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚಲೋ ಇತ್ತಂತ ಅನ್ಕೋರಿ ನಿಮ್ಮ ಲೈಫ್ನಾಗ ನೀವು ಕಿಂಗ್ ಇದ್ದಂಗ ಲೋನ್ಗಳು ಸಿಗುತ್ತಾವ ಹೊಸ ದಾರಿಗಳು ಸಿಗುತ್ತಾವ ಎಲ್ಲಾನು ಸ್ಮೂತ್ ಆಗಿ ನಡಿತೈತ್ರಿ ಅದೇ ನಿಮ್ಮ ಸ್ಕೋರ್ ಕಮ್ಮಿ ಇತ್ತಂತ ಅನ್ಕೋರಿ ನೀವ್ ಎಟ್ಟೇ ಹುಚ್ಚರಂಗ ದುಡಿದ್ರು ಲಾಸ್ಟಿಗೆ 6 ಬಾಲಿಗೆ 20 ರನ್ ಹೊಡಿಯೋಂಗ ತ್ರಾಸ ಆಕೈತ್ರಿ ಈಗ ದೊಡ್ಡ ಸಮಸ್ಯೆ ಏನಂದ್ರ ಮಂದಿ ತಮ್ಮ ಜೀವನದ ಸ್ಕೋರ್ ಬೋರ್ಡೇ ನೋಡಂಗಿಲ್ರಿ ಮ್ಯಾಚ್ ಕೈ ಜಾರಿ ಹೋಗೋ ಮುಂದ ವಿಚಾರ ಮಾಡ್ತಾರ್ರಿ ಈಗಲೂ ನಿಮ್ಮ ಗೇಮ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದ್ರಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇತ್ತಂದ್ರು ಜಟ್ FD ಕ್ರೆಡಿಟ್ ಕಾರ್ಡ್ ನಿಮಗ ಹೆಲ್ಪ್ ಮಾಡ್ತೈತ್ರಿ ಬರೀ 2000 ರೂಪಾಯಿ ನೀವು FD ಇಟ್ರೆ ಸಾಕ್ರಿ ನಿಮಗ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಸಿಗ್ತೈತಿ ನೀವು ಇಟ್ಟಂತ ರೊಕ್ಕನೂ ಸೇಫ್ ಆಗಿರ್ತಾವ ಅದ್ರ ಮೇಲೆ 7% ಇಂಟ್ರೆಸ್ಟು ಸಿಗ್ತೈತಿ ಮತ್ತ 90% ಅಮೌಂಟ್ ನಿಮ್ಮ ಕ್ರೆಡಿಟ್ ಲಿಮಿಟ್ ಆಗಿ ನಿಮಗೆ ಸಿಗ್ತೈತ್ರಿ ಮತ್ತ ಈ ಕ್ರೆಡಿಟ್ ಕಾರ್ಡ್ ನೀವು UPI ಪೇಮೆಂಟ್ಗೂ ನೀವು ಯೂಸ್ ಮಾಡಬಹುದ್ರಿ ಬರೀ 45 ರಿಂದ 60 ದಿನ ನೀವು ಈ ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಯೂಸ್ ಮಾಡಿದ್ರಂದ್ರ ನಿಮ್ಮ ಕ್ರೆಡಿಟ್ ಸ್ಕೋರ್ 750 ಆಕೈತ್ರಿ 750 ಆಯ್ತಂದ್ರ ಬ್ಯಾಂಕ್ದವ್ರು ಲೋನ್ ಕೊಡ್ಲಾಕ್ ಚಾಲು ಮಾಡ್ತಾರ್ರಿ ನೀವು ದಿನ ಸ್ಪೆಂಡ್ ಮಾಡೋ ಊಟ ನಾಷ್ಟ ಶಾಪಿಂಗ್ ಮೇಲ ಡಿಸ್ಕೌಂಟ್ ಮತ್ತ ಕ್ಯಾಶ್ ಬ್ಯಾಕು ಸಿಗ್ತಾವ್ರಿ ಇದ್ರಾಗ ಇನ್ಕಮ್ ಪ್ರೂಫು ಬೇಡ ಕ್ರೆಡಿಟ್ ಹಿಸ್ಟ್ರಿನೂ ಬೇಡ ಹೊಸಬರಿಗಂತೂ ಇದು ನಂಬರ್ 1 ಆಪ್ಷನ್ ಐತ್ ನೋಡ್ರಿ ನಿಮ್ಮ ಲೈಫ್ ನ ಗೇಮ್ ನ ನಿಮ್ಮ ಕಂಟ್ರೋಲ್ ಒಳಗೆ ಇಟ್ಕೋರಿ
ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿನಿ, ಪಟ್ಟಿ ಹೋಗಿ ಚೆಕ್ ಮಾಡ್ರಿ. ಇಲ್ಲಾಂದ್ರೆ ಮ್ಯಾಚ್ ಒಳಗೆ ಲಾಸ್ಟ್ ಅವ್ರಿಗೆ ಹೆಂಗೆ ಟೆನ್ಷನ್ ಆಕೈತಿ ಹಂಗ ನಮಗೂ ನಿಮ್ಗೂ ಟೆನ್ಷನ್ ಆಗ್ಬೋದು ನೋಡ್ರಿ. ಇವತ್ತ ಡೆಲ್ಲಿ ಮತ್ತ RCB ಮ್ಯಾಚ್ ಐತಲ್ಲ, ನಮ್ದು RCBದು ಸಾಲ್ಟ್ ಅವರು ಏನೋ ಸ್ವಲ್ಪ ಇಂಜುರಿ ಆಗೈತೆ ಅವರಿಗೆ. ಇವತ್ತು ಅವ್ರು ಆಡಂಗಿಲ್ಲ, ಹೋದ ಮ್ಯಾಚು ಆಡಿಲ್ಲ. ಬೆತ್ತಲ್ ಅವ್ರು ಇದ್ರು, ಬೆತ್ತಲ್ ಅವರಿಗೆ ಸ್ವಲ್ಪ ಅವರಿಗೆ ಬ್ಯಾಡ್ ಲಕ್ಲಿಂದ ಅವರು ಔಟ್ ಆಗಿ ಹೋದ್ರು. ಇವತ್ತು ಮಾತ್ರ ಪೂರ ಬ್ಯಾಟಿಂಗ್ ಪಿಚ್ ಐತದ. ಯಾಕಂದ್ರೆ ಹಿಂದಿನ ಡೆಲ್ಲಿ ಮತ್ತು ಪಂಜಾಬ್ ಮ್ಯಾಚ್ ನೋಡಿದೆ ಅಂದ್ರೆ ದುನಿಯಾದ ರನ್ ಆಗ್ಯಾವ, ಅಂತ ಪರಿ ಡೇಂಜರ್ ಪಿಚ್ ಐತಿ. ಫಸ್ಟ್ ಯಾರ ಬ್ಯಾಟಿಂಗ್ ಮಾಡಿದ್ರು, ನಮ್ಮ RCB ಮಾಡಿದ್ರು 250 ರನ್ ಮ್ಯಾಗ ಹೊಡಿಬೇಕು. ಮತ್ತು ಬೌಲಿಂಗ್ ನಮ್ದು ಸ್ಟ್ರಾಂಗ್ ಐತೆ. ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹ್ಯಾಜಲ್ವುಡ್, ಮತ್ತು ನಮ್ಮ ಕುರ್ನಾಲ್ ಪಾಂಡ್ಯ ಅಣ್ಣ, ರಸಿಕ ಮತ್ತು ಸುಯೇಶ್ ಶರ್ಮಾ ಎಲ್ಲ ನಮ್ಮದು ಬೌಲಿಂಗ್ ಎಲ್ಲ ಖತರ್ನಾಕ್ ಐತಿ. ಇನ್ನು ಬ್ಯಾಟಿಂಗ್ ಲೈನಪ್ ಅಂತರೂ ನೋಡ್ರಿ, ಹಿಂದಿನ ಮ್ಯಾಚ್ ನಮ್ಮ ಕಿಂಗ್ ಕೊಹ್ಲಿ ಗುಜರಾತ್ ಕೂಡ ಖತರ್ನಾಕ್ ಬ್ಯಾಟಿಂಗ್ ಆಡಿ ಮ್ಯಾಚ್ ಕಡ್ಯಾಕ ಮಾಡಿ ಹೊಡೆದು ಕಡ್ಯಾಕ ಮಾಡಿದ್ರು. ಇನ್ನು ಪಡಿಕಲ್ ಅಣ್ಣ ಖತರ್ನಾಕ್ ಬ್ಯಾಟಿಂಗ್ ಆಡಾಕತ್ತಾರ. ಮಿಡಲ್ ಆರ್ಡರ್ದಾಗ ನಮ್ಮದು ಪಟೇದಾರ್ ಕ್ಯಾಪ್ಟನ್ ಬೆಂಕಿ ಅದಾರ. ಇನ್ನು ಯಾರಪ್ಪ ನಮ್ಮ ಜಿತೇಶ್ ಶರ್ಮಾ ಹಿಂದಿನ ಮ್ಯಾಚ್ ಹೊಡಿಲಾಕತ್ತಿದ್ರು, ಮತ್ತೇನೋ ಬ್ಯಾಡ್ ಲಕ್ ಔಟ್ ಆದ್ರು. ಫುಲ್ ತಾಪಿಗೆತ್ತಾನ ಮನುಷ್ಯ. ಔಟ್ ಆಗಿ ಹೋಗೋ ಮುಂದೆ ನೋಡಿದ್ರೆ ಗಮನಿಸಬಹುದು ಪೂರ ಬೈಕೋತ್ ಹೋಗಿದ್ದ ಯಾರು ನಮ್ಮ ಜಿತೇಶ್ ಶರ್ಮಾ. ಬ್ಯಾಟಿಂಗ್ ಸಿಕ್ಕರೆ ಗಿಂಡಿ ಕಡೆ ಮಾಡ್ಬೇಕಂತ ಟೀಮ್ ಡೇವಿಡ್ ಬಗ್ಗೆ ಅಂತೂ ನಾವು ಮಾತಾಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಒಂದು ಸೈಡ್ ಬೆಂಕಿ ಬ್ಯಾಟಿಂಗ್. ಶಪಡೆ ಅಣ್ಣಗೆ ಬ್ಯಾಟಿಂಗ್ ಹೆಚ್ಚಾಗತ್ತಲ್ಲ, ಅಟ್ರೊಳಗೆಲ್ಲ ದಂಡಿಗೆ ಹಚ್ಚಾಕತ್ತಾರ. ಇವತ್ತು ಯಾರಿಗೆ ಅವನು ಸಿಕ್ಕರು ಭಾಳ ಕೆಟ್ಟ ರನ್ ಆಗುವಂಥದ್ದು ಮಾತ್ರ ಫಿಕ್ಸ್. ನಮ್ಮ ಇವತ್ತು ಕಿಂಗ್ ಕೊಹ್ಲಿ 100 ರನ್ ಹೊಡಿಬೇಕಂತ ನಾ ಕಾಯ್ಕೋತ ಕೂತೀನ್ರಿ. ಇವತ್ತು 100 ರನ್ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಹೊಡೆದಾರಂದ್ರೆ ನಮಗೆ ಭಾಳ ಖುಷಿ ಆಕೈತೆ. ಭಾಳ ದಿನ ಆಗಿತ್ತು ಅವ್ರು ಬ್ಯಾಟಿಂದ ಸೆಂಚುರಿ ಬಂದಿಲ್ಲ. ಮೊನ್ನೆ ಏನೋ ಬ್ಯಾಡ್ ಲಕ್ ಆಗಲಿಲ್ಲ, ಅವನವನು ನಿಂತಿತ್ತಂದ್ರೆ ಗಡಿ ಸೆಂಚುರಿ ಹೊಡಿತಿತ್ತು. ಪೂರ ಪ್ಯಾಕ್ ಐತಿ. ನಾ ಅವ್ರ ಕಡೆನೂ ಪೂರ ಫಾರ್ಮ್ದಾಗ ಅದಾರ. ಯಾರು KL ರಾಹುಲ್ ಹಿಂದಿನ ಮ್ಯಾಚ್ ಅವರು 150 ರನ್ ಹೊಡೆದಾರ. ನಿತೇಶ್ ರಾಣ ಅವನು ಬ್ಯಾಕ್ ಟು ಬ್ಯಾಕ್ ಚಲೋ ಆಡಕತ್ತಾರ. ನೋಡೋಣ ಅವ್ರ ಕಡೆ ಬ್ಯಾಟಿಂಗ್ ಎಲ್ಲ ಏನು ಗಿಚ್ ಐತಿ. ಬೌಲಿಂಗು ಅಕ್ಷರ್ ಪಟೇಲ್ ಇನ್ನೊಬ್ರು ಯಾರು ಸ್ಪಿನ್ನರ್ ಅದಾರ. ಅವ್ರದ್ದು ಟೀಮ್ ಒಂದು ಪ್ಯಾಕ್ ಐತಿ. ಅವ್ರಿಗೆಲ್ಲ ಫೈಟ್ ಮಾಡಾಕತ್ತಾರ. ಇವು ಏನು ನಂಬರ್ 1, 2, 3, 4 ಇವು 4 ನಂಬರ್ ಬರ್ಲಾಕ ಮಾತ್ರ ಬಡ್ದಾಡ್ಕೊಂಡು ಸಾಯ್ಲಾಕತ್ತಾವ ಟೀಮ್ಗಳು. ಅವು 2 ಬಿಟ್ಟು ಬಿಡ್ರಿ. ಒಂದು ಪಂಜಾಬ್, ಸೆಕೆಂಡ್ RCB. ಇವು ಅಂತೂ 2 ಫಿಕ್ಸ್ ಕೂತ್ ಬಿಟ್ಟಿರ್ತಾವ ಮ್ಯಾಗ. ಇನ್ನು ತೆಳಗೆ 2 ನಂಬರ್ ಬರ್ಲಾಕ ಮಾತ್ರ ಬಡ್ದಾಡ್ಕೊಂಡು ಸಾಯ್ಲಾಕತ್ತಾರ. ಅಲ್ಲಿ ಹೈದರಾಬಾದ್ದವ್ರು ಅಂತೂ ಬಿಡಾಕತ್ತಿಲ್ಲ, ರಾಜಸ್ಥಾನದವ್ರು ಬಿಡಾಕತ್ತಿಲ್ಲ. ನನಗನ್ಸೋ ಮಟ್ಟಿಗೆ ಈ ಒಟ್ಟ 4 ಮ್ಯಾಗ ಹೋಗಂಗೆ ಕಾಣ್ತಾರೆ. ಹೇಳಕ್ಕೆ ಬರಂಗಿಲ್ಲ ಏನಾಕೈತೆ ಮ್ಯಾಚ್ ಹೆಂಗೆ ಆಗ್ಬೋದು, ಹಿಂಗೆ ಆಗ್ಬೋದು ಹೇಳಕ್ಕೆ ಬರಂಗಿಲ್ಲ. ಇವತ್ತು ಮಾತ್ರ ಡೆಲ್ಲಿ ಕೂಡ ಮ್ಯಾಚ್ ಐತೆ, ಪೂರ ಗಿಚ್ಚ ಗಿಲ್ಗಿಲಿ ಮ್ಯಾಚ್. ಇವತ್ತು ಮಾತ್ರ ಮ್ಯಾಚ್ ನಮ್ದ. ಏನು ಖಾಲಿ ಅವನವನು ಹಿಂದಿನ ಮ್ಯಾಚ್ ಅವ್ರು ಕೂಡ ಸೋತೀವಿ, ರಿವೆಂಜ್ ತಿರ್ಸ್ಕೊಳ್ಳೇಬೇಕು ಇವತ್ತು. ಏನು ಖಾಲಿ ಇವತ್ತು ಮ್ಯಾಚ್ ಮುಗಿದ ಮೇಲೆ ಗಿಚ್ಚಿ ಗಿಲ್ಗಿಲಿ ರಿವ್ಯೂ ಜೊತೆ ಬರ್ತೀನಂತ. ಇವತ್ತು ನಮ್ಮ ಪ್ಲೇಯರ್ಗಳು ಯಾರು ಹೆಚ್ಚು ರನ್ ಹೊಡಿತಾರ, ಯಾರು ಹೆಚ್ಚ ವಿಕೆಟ್ ತೆಗಿತಾರ, ನೀವು ಕಮೆಂಟ್ ಮಾಡ್ರಿ. ನಾ ಮತ್ತೆ ನಿಮಗೆ ರಾತ್ರಿ ಸಿಗ್ತೀನಂತ್ರಿ. ಜೈ RCB.